ಸ್ವಾಗತ. ನಾನು ಕೃತಿ ಮೂಡಬೆಟ್ಟು. ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ವರ್ಷಾರಂಭ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನೆರವೇರಿತು. ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರು ಯಾದವ ದೇವಾಡಿಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯೆ ಎಂಬುದು ಮನುಷ್ಯನ ಜೀವನದಲ್ಲಿ ಒಳ್ಳೆ ಮಾರ್ಗವನ್ನು ಸೂಚಿಸುತ್ತದೆ. ಹಾಗಾಗಿ ಒಳ್ಳೆಯ ವಿದ್ಯೆಯನ್ನೇ ಆರಿಸಿ ಎಂದರು. ನಂತರ ದಿಕ್ಸೂಚಿ ಭಾಷಣಗಾರ ಪ್ರವೀಣ್ ವಿ ಗುಡಿ, ಪ್ರೇರೇಪಕರು, ಜೀವನ ಕೌಶಲ್ಯ ತರಬೇತಿದಾರರು, ಹುಬ್ಬಳ್ಳಿ ಇವರು ಕಾರ್ಯಕ್ರಮವನ್ನು ನೆರವೇರಿಸಿದರು. ಅವರು ದೃಢವಾದ ಮನಸ್ಸಿನಿಂದ ಕಾರ್ಯಕ್ರಮವನ್ನು ಮಾಡಿದರೆ ಯಶಸ್ಸು ಸಿಗುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಏಕಾಗ್ರತೆಯಿಂದ ಪಾಠವನ್ನು ಕಲಿತರೆ ನೀವು ಕೂಡ ಅಧಿಕ ಅಂಕ ಗಳಿಸಬಹುದು ಎಂದರು. ಸ್ಥಾಪಕ ಅಧ್ಯಕ್ಷರು ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಎಂ ಗೋಪಿಕೃಷ್ಣರಾವ್, ಉದ್ಯಮಿ ನಿರಂಜನ್ ಬೆಳ್ಳೆ, ಪ್ರಬಂಧಕರು GIES ಕೋಆಪರೇಟಿವ್ ಸೊಸೈಟಿ ಪ್ರಭಾಕರ್ KS, ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಬಾಲಕೃಷ್ಣರಾವ್, ಉಪನ್ಯಾಸಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಡೆದಿರುವಂತಹ ಈ ನಮ್ಮ ಕಾಲೇಜು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಉನ್ನತ ಇಷ್ಟಪಡ್ತೇನೆ. ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇದ್ದಂತಹ ಮತ್ತು ಇರುವಂತಹ ನಿರಂಜನ್ ಬೆಳ್ಳೆ, ಶ್ರೀ ಸುಧಾಮ್ ಶೆಟ್ಟಿ, ಶ್ರೀ ನಾಗರಾಜ್ ಕಾಮತ್, ಶ್ರೀಮತಿ ಮೋಹಿನಿ ಪೈ ಇವರ ಕೊಡುಗೆಯನ್ನು ಇಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನೀವು ಹೈಸ್ಕೂಲ್ ಇಂದ ಫಸ್ಟ್ PUC ಇಲ್ಲಿ ಬಂದಿದ್ದೀರಿ. ನಿಮ್ಮ ಹೆತ್ತವರು ಕೂಡ ಬಂದಿದ್ದಾರೆ. ಹೈಸ್ಕೂಲಿನ ಒಂದು ಜೀವನವೇ ಬೇರೆ. ಅದು ಚಿಕ್ಕ ಮಕ್ಕಳು, ಅವರಿಗೆ ನಾವು ಬುದ್ಧಿ ಹೇಳಬೇಕಾಗ್ತದೆ. ಆದ್ರೆ ಇಲ್ಲಿ ಬರುವಾಗ ನೀವು ಹೈಸ್ಕೂಲಿನ ಒಂದು ಯಾವುದಿದೆ ಬುದ್ಧಿ ಅನ್ನೋದು ಹ್ಯಾಬಿಟ್ ಬಿಡಬೇಕಾಗ್ತದೆ. ಯಾಕಂದ್ರೆ ಇದು ಕಾಲೇಜ್ ಲೆವೆಲ್. ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಂತಹ ವಿದ್ಯಾರ್ಥಿಗಳು ಸಮಾಜದಲ್ಲಿ ಈಗಾಗಲೇ 1-2 ಸಾವಿರಕ್ಕಿಂತಲೂ ಹೆಚ್ಚು ಅತ್ಯಂತ ಒಳ್ಳೆಯ ನಾಗರಿಕರಾಗಿ ಬೆಳೀತಾ ಇದ್ದಾರೆ. ಈ ಶಾಲೆಯಿಂದ ವಿದ್ಯಾಭ್ಯಾಸವನ್ನು ಪಡೆದವರು, ಅದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ಸಂಗತಿ. ಬೇಕಾಗಿರುವುದು ವಿದ್ಯೆ. ವಿದ್ಯೆ ಬಹುದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ವಿದ್ಯೆ ನಮಗೆ ಅತಿ ಮುಖ್ಯ. ಆ ವಿದ್ಯೆಯನ್ನು ನಾವು ಬೆಳೆಸಿದ್ರೆ ಮಾತ್ರ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಅವನು ವಿಶೇಷವಾದ ದೂರದೃಷ್ಟಿಯಿಂದ ಒಳ್ಳೆಯ ಒಂದು ವಿದ್ಯಾದಾನವನ್ನು ನೀಡಬೇಕು, ವಿದ್ಯಾಭ್ಯಾಸವನ್ನು ನೀಡಬೇಕು ಸ್ಥಳೀಯ ಮಕ್ಕಳಿಗೆ. ಅಲ್ಲದೆ ನಾವು ಯಾವ ರೀತಿ ಬೇರೆ ದೊಡ್ಡ ವಿದ್ಯಾಸಂಸ್ಥೆಗಳು ಬೆಳೆದಿವೆ, ಆಳ್ವಾಸಲ್ಲಿ ಅಥವಾ ಬೇರೆ ಹಲವಾರು ವಿದ್ಯಾಸಂಸ್ಥೆ ಕಾರ್ಯಕ್ರಮವನ್ನು ತಯಾರು ಮಾಡಬೇಕು ಕೈಗೊಳ್ಳಾಗುತ್ತೆ. ಯಾಕಂದ್ರೆ ಈ ರೂಮು ಈ ತರ ಇರೋದ್ರಿಂದ, ಇದರ ಪರಿಕಲ್ಪನೆ ಇಲ್ಲಿ ಟೀಚರ್ಸ್ ಗಳಿಗೆ ಇರೋದ್ರಿಂದ ಯಾವ ತರ ಸೆಟ್ ಮಾಡಬೇಕು, ಇವನ್ ಇಲ್ಲಿ ಒಂದು ಮಾರ್ಕ್ ಕೂಡ ಮಾಡಿದಾರೆ ಅವರು. ಈ ಒಂದು ಸ್ಟ್ಯಾಂಡ್ ಇಂದ ಯಾವ ಆಂಗಲ್ ಅಲ್ಲಿ ಇಟ್ಟರೆ ಇವ್ರಿಗೂ ಕಾಣಿಸುತ್ತೆ ಅನ್ನೋದು. ಸಿ, ಇವೆಲ್ಲಾನು ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಉದ್ದೇಶ ಇಲ್ಲದೆ ಈ ಒಂದು ಪ್ರಕೃತಿಯಲ್ಲಿ ಯಾವ ವಸ್ತುನೂ ಇಲ್ಲ. ಅತ್ಯಂತ ಸಣ್ಣ ಕ್ರಿಮಿಯಾದಂತ, ಅತ್ಯಂತ ಸಣ್ಣ ಜೀವವಾದಂತ ಲ್ಯಾಪ್ಟಾಪ್ ಒಂದು ಜಗ್, ಸರಿ, ಸ್ಟಿಲ್ ನಾಟ್ ಕ್ಲಿಯರ್. ಎರಡು ಕ್ಲಿಯರ್ ಆಗೇನಾ? ಇಲ್ಲ.